ಕೇಂದ್ರ ಸರ್ಕಾರದ ಬಹುನಿರೀಕ್ಷಿತ ಲೋಕಸಭಾ ಕ್ಷೇತ್ರಗಳ ಮರು ವಿಂಗಡಣೆ ಪ್ರಕ್ರಿಯೆಗೆ ಸಂಬಂಧಿಸಿದಂತೆ ಪ್ರಧಾನಮಂತ್ರಿಗಳ ಆರ್ಥಿಕ ಸಲಹಾ ಮಂಡಳಿಯು ಪ್ರಮುಖ ವರದಿಯನ್ನು ನೀಡಿದೆ. ಲೋಕಸಭೆಯ ಎಲ್ಲಾ ಕ್ಷೇತ್ರಗಳ ಬದಲಿಗೆ ಕೇವಲ 170 ಬೃಹತ್ ಕ್ಷೇತ್ರಗಳನ್ನು ವಿಭಜಿಸಿ ಒಟ್ಟು ಲೋಕಸಭಾ ಸ್ಥಾನಗಳ ಸಂಖ್ಯೆಯನ್ನು ಪ್ರಸ್ತುತ 543ರಿಂದ 824ಕ್ಕೆ ಹೆಚ್ಚಿಸುವಂತೆ ಈ ವರದಿಯಲ್ಲಿ ಶಿಫಾರಸು ಮಾಡಲಾಗಿದೆ. ಮರು ವಿಂಗಡಣೆ ಪ್ರಕ್ರಿಯೆ ಕೇಂದ್ರ ಸರ್ಕಾರ ಕೈಗೊಳ್ಳಲು ಸಜ್ಜಾಗುತ್ತಿರುವ ಬೆನ್ನಲ್ಲೇ ಪ್ರಧಾನಿ ಆರ್ಥಿಕ ಸಲಹಾ ಮಂಡಳಿ ಸದಸ್ಯೆ ಶಮಿಕಾ ರವಿ ಮತ್ತು ಭಾರತೀಯ ಸಂಖ್ಯಾಶಾಸ್ತ್ರ ಸಂಸ್ಥೆಯ ಮುದೀತ್ ಕಪೂರ್ ಸಿದ್ಧಪಡಿಸಿದ ಈ ವರದಿಯಲ್ಲಿ ಏಕರೂಪದ ಮಾನದಂಡದ ಬದಲು ಟಾರ್ಗೆಟೆಡ್ ಡಿಲಿಮಿಟೇಷನ್ ಬಳಸಲು ಸೂಚಿಸಲಾಗಿದೆ. ವರದಿಯ ಪ್ರಸ್ತಾವನೆಯಂತೆ 59 ಲೋಕಸಭಾ ಕ್ಷೇತ್ರಗಳನ್ನು ತಲಾ 2 ಭಾಗಗಳಾಗಿ ಮತ್ತು 111 ಕ್ಷೇತ್ರಗಳನ್ನು ತಲಾ 3 ಭಾಗಗಳಾಗಿ ವಿಂಗಡಿಸಲು ಸೂಚಿಸಲಾಗಿದೆ. ಇದರಿಂದ ಮುಂದಿನ ಸಾರ್ವತ್ರಿಕ ಚುನಾವಣೆಯಲ್ಲಿ 0.3ರಿಂದ 2.3ರಷ್ಟು ಮತದಾನ ಹೆಚ್ಚಳವಾಗಲಿದ್ದು, ಸರಿಸುಮಾರು 90 ಲಕ್ಷದಿಂದ 2,30,00,000ದವರೆಗೆ ಹೆಚ್ಚುವರಿ ಮತದಾರರು ಸೇರ್ಪಡೆಯಾಗುವ ನಿರೀಕ್ಷೆ ಇದೆ. ಎರಡು ಭಾಗಗಳಾಗಿ ವಿಭಜನೆ. ಒಟ್ಟು 59 ಕ್ಷೇತ್ರಗಳನ್ನು 2 ಭಾಗಗಳಾಗಲಿದ್ದು, ಇದರಲ್ಲಿ ಕೇರಳ ಮತ್ತು ತಮಿಳುನಾಡಿನ 22 ಕ್ಷೇತ್ರಗಳು ಇರಲಿವೆ. 3 ಭಾಗಗಳಾಗಿ ವಿಭಜನೆ. ಒಟ್ಟು 111 ಕ್ಷೇತ್ರಗಳು 3 ಭಾಗಗಳಾಗಲಿದ್ದು, ಇದರಲ್ಲಿ ಉತ್ತರ ಪ್ರದೇಶದ 17, ಮಹಾರಾಷ್ಟ್ರದ 12, ಬಿಹಾರದ 10 ಮತ್ತು ಪಶ್ಚಿಮ ಬಂಗಾಳದ 10 ಕ್ಷೇತ್ರಗಳು ಮುಂಚೂಣಿಯಲ್ಲಿವೆ. ಇನ್ನು ರಾಜ್ಯವಾರು ಲೋಕಸಭಾ ಸ್ಥಾನಗಳ ಸಂಭಾವ್ಯ ಹೆಚ್ಚಳವನ್ನು ನೋಡೋದಾದರೆ, ಕರ್ನಾಟಕದಲ್ಲಿ ಪ್ರಸ್ತುತ 28 ಕ್ಷೇತ್ರಗಳಿದ್ದು, ವಿಂಗಡಣೆಯಾದ ಬಳಿಕ 42 ಕ್ಷೇತ್ರಗಳಾಗುವ ಸಾಧ್ಯತೆ ಇದೆ. ತೆಲಂಗಾಣದಲ್ಲಿ 17 ಕ್ಷೇತ್ರಗಳಿದ್ದು 26 ಕ್ಷೇತ್ರಗಳಾಗಿ ಹೆಚ್ಚಳವಾಗುವ ಸಾಧ್ಯತೆ ಇದೆ. ಆಂಧ್ರ ಪ್ರದೇಶದಲ್ಲಿ 25 ಇದ್ದಿದ್ದು 38, ತಮಿಳುನಾಡಿನಲ್ಲಿ 39 ಇದ್ದಿದ್ದು 59, ಕೇರಳದಲ್ಲಿ 20 ಇದ್ದಿದ್ದು 30, ಮಹಾರಾಷ್ಟ್ರದಲ್ಲಿ 48 ಇದ್ದಿದ್ದು 72, ರಾಜಸ್ಥಾನದಲ್ಲಿ 25 ಇದ್ದಿದ್ದು 38, ಉತ್ತರ ಪ್ರದೇಶದಲ್ಲಿ 80 ಇದ್ದಿದ್ದು 120, ಮಧ್ಯಪ್ರದೇಶದಲ್ಲಿ 29 ಇದ್ದಿದ್ದು 44, ಗುಜರಾತ್ನಲ್ಲಿ 26 ಇದ್ದಿದ್ದು 39, ಬಿಹಾರದಲ್ಲಿ 40 ಇರುವ ಪ್ರಸ್ತುತ ಕ್ಷೇತ್ರಗಳ ಸಂಖ್ಯೆ ವಿಂಗಡಣೆಯಾದ ಬಳಿಕ 60 ಆಗುವ ಸಾಧ್ಯತೆ ಇದೆ. ಜನಸಂಖ್ಯೆ ಆಧಾರದ ಮೇಲೆ ಮರು ವಿಂಗಡಣೆ ಮಾಡಿದರೆ ದಕ್ಷಿಣ ಭಾರತದ ರಾಜ್ಯಗಳ ಲೋಕಸಭಾ ಸೀಟುಗಳ ಪಾಲು ಕಡಿಮೆ ಆಗುತ್ತದೆ ಎಂಬ ದೊಡ್ಡ ಆತಂಕವಿತ್ತು. ಆದರೆ ಈ ಹೊಸ ಸೂತ್ರದ ಅನ್ವಯ ದಕ್ಷಿಣ ರಾಜ್ಯಗಳ ಹಾಗೂ ಹೆಚ್ಚು ಜನಸಂಖ್ಯೆ ಹೊಂದಿರುವ ಉತ್ತರ ಪಶ್ಚಿಮ ರಾಜ್ಯಗಳ ಲೋಕಸಭಾ ಸ್ಥಾನಗಳ ಒಟ್ಟು ಶೇಕಡಾವಾರು ಪಾಲು ಬಹುಪಾಲು ಬದಲಾಗದೆ ಹಾಗೆಯೇ ಉಳಿಯಲಿದೆ. ದಕ್ಷಿಣದ ಪಾಲು 23.6ರಿಂದ 23.7ಕ್ಕೆ ಹಾಗೂ ಉತ್ತರ ಪಶ್ಚಿಮದ ಪಾಲು 45.2ರಿಂದ 45.6ಕ್ಕೆ ಮಾತ್ರ ಬದಲಾಗಲಿದೆ ಎಂದು ವರದಿ ಸ್ಪಷ್ಟಪಡಿಸಿದೆ.